ವಾವ್, ಬ್ಯೂಟಿ, ಕ್ರೇಜ್ ಆಗಿದೆ ಸ್ಪಾಟ್ ಮಾತ್ರ. ಇಲ್ಲಿ ನೋಡಿ ಹೆಂಗಿದೆ. ಸ್ವರ್ಗ ಗುರು, ಕ್ರೇಜೆ. ಒಳ್ಳೆ ಈ ನಂದಿ ಹಿಲ್ಸು ಟಿಪ್ಪು ಡ್ರಾಪ್ ಥರ ಐತೆ ಇಲ್ಲಿ, ಫುಲ್ಲು ಕ್ಲಿಫು. ವಾ ಶಟ್ ಮ್ಯಾನ್, ಸ್ವರ್ಗ. ಫುಲ್ಲು ಸಕ್ಕತ್ತಾಗಿದೆ ಬ್ಯೂಟಿ ಮಾತ್ರ. ಇಲ್ಲ ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಇವತ್ತಿನ ನಮ್ಮ ರೈಡ್ ಬಂದ್ಬಿಟ್ಟು ಇಲ್ಲೇ ಕನಕಪುರದ ಹತ್ರ ಬರುತ್ತೆ. ಆ್ಯಕ್ಚುಲಿ ಮೈಸೂರಿನಿಂದ ಬರ್ಬೋದು ಮತ್ತು ಕನಕಪುರದಿಂದನೂ ಹೋಗ್ಬೋದು. ಸೆಂಟ್ರಲ್ ಬರುತ್ತೆ. ಗವಿರಂಗ ಸ್ವಾಮಿ ಬೆಟ್ಟ ಅಂತ ಸನ್ಸೆಟ್ ರೈಡು. ನಿಮಗೆ ಗೊತ್ತಿರೋ ಹಾಗೆ ನಾವು ಲಾಸ್ಟು ಜನವರಿಯಿಂದ ಶುರು ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಮಾಡ್ತಿರೋದೆಲ್ಲ ಸನ್ಸೆಟ್ ರೈಡ್ಸೇ. ಬ್ರೇಕ್ಫಾಸ್ಟ್ ರೈಡ್ ಮಾಡಿ ಆಲ್ಮೋಸ್ಟ್ 4 to 5 months ಆಯಿತು. ಏನಕ್ಕಪ್ಪ ಅಂದರೆ ಈ ಸಲ ನೆನ್ನೆ ನಾನು ಒಂದು ಕೆಲವೊಂದು ವೀಡಿಯೋಸ್ ನೋಡ್ತಾ ಇದ್ದೆ. ಎಂಟೈರ್ ವರ್ಲ್ಡಲ್ಲಿ ಕಂಪೇರ್ ಮಾಡಿದ್ರೆ ದುಬೈಗಿಂತ ಇಂಡಿಯಾ ಹಾಟೆಸ್ಟ್ ಆಗಿದೆ ಅಂತ ಈ ಸಲ. ಸುಮಾರು ಸ್ಟೇಟ್ಸು, ಸುಮಾರು ಸಿಟೀಸ್ಗಳು ದುಬೈ ಕಂಪೇರ್ ಮಾಡ್ತಿದ್ದಾರೆ. ದುಬೈ ಬಂದ್ಬಿಟ್ಟು ಡೆಸರ್ಟ್ ಲ್ಯಾಂಡು, ಆಯಿಲು ಮತ್ತು ಫ್ಯೂಲ್ ಸಿಗೋ ಲ್ಯಾಂಡು. ಅಲ್ಲಿ ತುಂಬ ಬಿಸಿ ಅಂತಾರೆ, ಹಾಟ್ ಅಂತಾರೆ, ಸ್ಯಾಂಡ್ ಸ್ಟಾರ್ಮ್ಸ್ ಜಾಸ್ತಿ ಅಂತ. ಅದಕ್ಕೆ ಕಂಪೇರ್ ಮಾಡಿಕೊಂಡು ನಮ್ಮ ಇಂಡಿಯಾ ಇನ್ನೂ ಹಾಟೆಸ್ಟ್ ಅಂತ ಹೇಳ್ತಿದ್ದಾರೆ. ಅಷ್ಟು ಬಿಸಿ ಆಗಿದೆ ಅಂತ ಈ ಸಲ ಇಂಡಿಯಾ. ಇದಕ್ಕೆಲ್ಲ ಕಾರಣಗಳು ಬಂದ್ಬಿಟ್ಟು ನಮ್ಮಂಥ ಜನಗಳೇ. ನಮ್ಮನ್ನು ಆಳ್ತಾ ಇರೋ ರಾಜರು, ನಮ್ಮನ್ನು ಆಳ್ತಿರೋ ಪೊಲಿಟಿಷಿಯನ್ಸ್ಗಳು, ಬಿಸ್ನೆಸ್ ಮ್ಯಾನ್ಸ್ಗಳೇ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಏನು ಬೇಕೋ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ಸ್ ಏನು ಬೇಕಾದ್ರೂ ಮಾಡ್ಬೋದು. ಮಳೆ ಏನು ಬೇಕಾದ್ರೆ ಆರ್ಟಿಫಿಷಿಯಲ್ ಆಗಿ ತರ್ಬೋದು, ಫುಡ್ಡನ್ನ ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡ್ಬೋದು. ಏನು ಮಾಡಿದ್ರೂ ನಮಗೆ ಬೇರೆ ವಿಧಿ ಇಲ್ಲ, ನಾವು ತೊಗೊಳ್ಳೇಬೇಕು. ಹೆಂಗಾಗ್ಬಿಟ್ಟಿದೆ ಅಂತಂದರೆ ಫಸ್ಟ್ ಏನು ಮಾಡಿಬಿಡ್ತಾರೆ ಈ ಬಿಸ್ನೆಸ್ ಮೆನ್ಸು, ಫ್ರೀಯಾಗಿ ಕೊಡ್ತಾರೆ. ಏಯ್ ತಗೋ, ಫ್ರೀ 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 ಅಂತಾರೆ. ನಮ್ಮಂಥ ಕಾಮನ್ ಮ್ಯಾನ್ ಅಂತಾರೆ, ಫ್ರೀಯಾಗಿ ಕೊಟ್ಬಿಟ್ರು ಗುರು ಅಂತ. ನನಗಿರಲಿ, ನಮ್ಮ ಅಪ್ಪನಿಗಿರಲಿ, ನಮ್ಮ ಅಮ್ಮನಿಗಿರಲಿ, ನಮ್ಮ ಅಣ್ಣಂಗಿರಲಿ, ತಮ್ಮನಿಗಿರಲಿ ಅಂತ ತೊಗೊತಾರೆ. ಆ ಬಿಸ್ನೆಸ್ ಮೆನ್ಸು ಆ ಫ್ರೀಯಾಗಿ ಕೊಟ್ಬಿಟ್ಟು ಆ ಒಂದು ಪ್ರಾಡಕ್ಟ್ನ ನಮಗೆ ಅಭ್ಯಾಸ ಮಾಡಿಸ್ತಾರೆ. ಆಮೇಲೆ ಅಡಿಕ್ಷನ್ ಮಾಡಿಸ್ತಾರೆ. ಅಡಿಕ್ಷನ್ ಆಯ್ತಲ್ವಾ, ಅಡಿಕ್ಷನ್ ಆದಮೇಲೆ ಆ ಪ್ರಾಡಕ್ಟ್ ಇಲ್ಲದೆ ಇದ್ದರೆ ನಮ್ಮ ಲೈಫ್ ಇಲ್ಲ ಅನ್ನಂಗೆ ಮಾಡ್ತಾರೆ. ಆವಾಗ ಶುರು ಮಾಡ್ತಾರೆ ಅವರ ಆಟನ. ಫಸ್ಟು ಆ ಫ್ರೀ ಅನ್ನೋದನ್ನು 10 ರೂಪಾಯಿ ಚಾರ್ಜ್ ಮಾಡ್ತಾರೆ, ಆಮೇಲೆ 20 ರೂಪಾಯಿ, ಆಮೇಲೆ 30, ಆಮೇಲೆ ಒಂದೇ ಸಲ 100 ರೂಪಾಯಿ ಚಾರ್ಜ್ ಮಾಡಿದ್ರು ನಾವು ತಿಕ್ಕ ಮುಚ್ಕೊಂಡು ತಗೋಬೇಕು. ಹಂಗೆ ಮಾಡ್ತಾರೆ. ಎಕ್ಸಾಂಪಲ್ಲು ನಮ್ಮ ಜಿಯೋ. ನಾವು ತಿಂಗಳಿಗೆ 2 GB 3 GB ಯೂಸ್ ಮಾಡ್ತಿದ್ದಿದ್ದು ನಾವುಗಳು ಇವಾಗ ದಿನಕ್ಕೆ 2 GB ಸಾಲ್ತಾ ಇಲ್ಲ ನಮಗೆ. ಅಷ್ಟು ಅಡಿಕ್ಷನ್ ಆಗಿದೆ ನಮಗೆ ಮೊಬೈಲ್ ಫೋನ್ಸು, ಇಂಟರ್ನೆಟ್ ಎಲ್ಲ. ಇವಾಗ ಫುಡ್ ಪರಿಸ್ಥಿತಿನೂ ಹಂಗೇನೆ. ಸುಮಾರು ಕಡೆನೇ ನಾವೇ ನೋಡ್ತಿದ್ದೀವಲ್ಲ, ಈ ಹೈ ಗ್ರೇಡು ತುಂಬ ಒಳ್ಳೆ ಕ್ವಾಲಿಟಿ ಇರೋ ಫುಡ್ಡು, ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಂಟ್ರೀಸ್ಗೆ. ಏನಕ್ಕೆ ಅಂತಂದರೆ ಅಲ್ಲಿ ಫುಡ್ ಕ್ವಾಲಿಟಿಗೆ ಅಷ್ಟು ಪ್ರಿಯಾರಿಟಿ ಕೊಡ್ತಾರೆ. ಥರ್ಡ್ ಗ್ರೇಡ್ ಕ್ವಾಲಿಟಿ, ಲೋ ಕ್ವಾಲಿಟಿ, ರಿಜೆಕ್ಟ್ ಆಗಿರೋ ಪೀಸ್ಗಳು, ನೀವೇನು ತಿಂತೀರ ಫುಡ್ಡು ಪ್ರತಿಯೊಂದು ಅಂಥ ಫುಡ್ಡು. ಥರ್ಡ್ ಗ್ರೇಡು, ಲೋ ಕ್ವಾಲಿಟಿ, ರಿಜೆಕ್ಟ್ ಆಗಿರೋ ಫುಡ್ಗಳನ್ನ ತೊಗೊಂಡು ಬಂದು ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ ಸೇಲ್ ಮಾಡ್ತಾರೆ. ಅದೇ ಬೆಸ್ಟ್ ಫುಡ್ಡು ಅಂತ. ಎಕ್ಸಾಂಪಲ್ಲು ಡಿಮಾರ್ಟ್ಗೆ ಹೋಗಿ ನಾವು 6 ತಿಂಗಳಾಯಿತು. ಅಲ್ಲಿ ಸಿಗೋ ಚಕ್ಕೆನೇ ಅಲ್ಲ, ಸಿನಿಮಾನೇ ಅಲ್ಲ ಅದು. ಅಂಥ ದೊಡ್ಡ ಅದು ಯಾವುದೋ ಬೇರೆ, ಅದು ಫ್ಲೇವರೇ ಬರಲ್ಲ, ಚಕ್ಕೆನೇ ಅಲ್ಲ. ಆ ಚಕ್ಕೆನೆಲ್ಲ ತಿಂದರೆ ಬರಬಾರ್ದು ಕಾಯಿಲೆಗಳು ಬರ್ತವೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ಥರ 1000 ಎಕ್ಸಾಂಪಲ್ಸ್ಗಳು ಸಿಗ್ತವೆ. ಸೊ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಮ್ಮ ಲೈಫ್ ಸ್ಟೈಲು, ನಮ್ಮ ಪ್ರಪಂಚ, ನಮ್ಮ ಇಂಡಿಯಾ
ನಮಗೆ ಪಾಯ್ಸನ್ ಕೊಟ್ಟರು ನಮಗೆ ಬೇರೆ ವಿಧಿನೇ ಇಲ್ಲ, ತಿನ್ನಲೇಬೇಕು, ಹಂಗಾಗ್ಬಿಟ್ಟಿದೆ. ಬಿಕಾಸ್ ಸಿಗೋದೇ ಅದು, ಬೇರೆ ಆಪ್ಷನ್ನೇ ಇಲ್ಲ. ಸಡನ್ ನನಗೆ ವಿಡಿಯೋ ಶುರು ಮಾಡಿದ ತಕ್ಷಣ ಈ ಟಾಪಿಕ್ಸ್ ಬಂದ್ಬಿಡ್ತು ತಲೆಗೆ, ಅದನ್ನೇ ಹೇಳೋಕೆ ಶುರು ಮಾಡಿಬಿಟ್ಟೆ. ಬಟ್ ಇಟ್ಸ್ ಅ ಫ್ಯಾಕ್ಟು. ಯಾರು ಒಪ್ಕೋತೀರ ಯಾರು ಒಪ್ಕೊಳ್ಳೋಲ್ವೋ, ದಟ್ಸ್ ದ ವಾಟ್ಸ್. ಅದೇ ಏನು ಆಗ್ತಿರೋ ಇವಾಗ ನಮ್ಮ ಇಂಡಿಯಾನಲ್ಲಿ. ನಾವು ಬದಲಾಯಿಸ್ಬೇಕು ಅಂದ್ಕೊಂಡ್ರು ಅದನ್ನು ಬದಲಾಯಿಸೋಕ್ಕಾಗಲ್ಲ, ಆ ಥರ ಇದೆ ಇವಾಗ ಕರೆಂಟ್ ಸಿಚುವೇಶನು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀವಿ. ಬನ್ನಿ, ಇನ್ನೇನು ಕನಕಪುರ ಟೋಲ್ಗೆ ಇನ್ನೊಂದು 5 ನಿಮಿಷ ಇದೆ. ಮೀಟಿಂಗ್ ಪಾಯಿಂಟ್ಗೆ ಎಲ್ಲ ಆಲ್ಮೋಸ್ಟ್ ಬರ್ತಾವೆ, ಜನಗಳು ಬಾಯ್ಸ್ ಎಲ್ಲ ಬರ್ತಾವ್ರೆ. ಅಲ್ಲಿ ಮೀಟಪ್ ಆಗಿ ವಿಲ್ ಸಿ ಯು ದೇರ್. ಇವಾಗ ಸ್ವಲ್ಪ ವೆದರು ಕೂಲ್ ಆಗ್ತಿದೆ. ಟೈಮ್ ಬಂದ್ಬಿಟ್ಟು 3:15. 4 ಕಾಲ್ ಗುರು, 4 ಕಾಲ್ ಆಗ್ತಾ ಬಂತು. ನಾವು ಅಲ್ಲಿ ಮೀಟಿಂಗ್ ಪಾಯಿಂಟು ಬಿಟ್ಟಾಗ 3:15 ಆಗಿತ್ತು. ಮೀಟಿಂಗ್ ಪಾಯಿಂಟ್ ಕನಕಪುರ ಟೋಲಿಂದ ಈಗ ಶ್ರೀ ಗವಿರಂಗಸ್ವಾಮಿ ಬೆಟ್ಟ ಬಂದ್ಬಿಟ್ಟು ಸುಮಾರು ಒಂದು 1.5 ಅವರ್ ಬೇಕು ಹೋಗೋದಕ್ಕೆ ಈ ಕನಕಪುರ ಹೈವೇನಲ್ಲಿ. ವೆದರು ಕ್ರೇಜಿಯಾಗಿದೆ. ಅಷ್ಟು ಏನು ಬಿಸಿಲಿಲ್ಲ ಇವಾಗ. ಆವಾಗಲೇ ತುಂಬ ಬಿಸಿಲಿತ್ತು ನಾವು ಶುರು ಮಾಡ್ಬೇಕಾರೆ. ಬಟ್ ಈಗ ಸ್ವಲ್ಪ ಕೂಲ್ ಆಗ್ತಿದೆ ವೆದರು. ಆಮೇಲೆ ಡಿಸ್ಟೆನ್ಸು ಏನು ಜಾಸ್ತಿ ಇಲ್ಲ. ಅಲ್ಲಿ ಕನಕಪುರ ಟೋಲಿಂದ ಒಂದು 70 ಆಗುತ್ತೆ. ನಲ್ವತ್ತು ಕಿಲೋಮೀಟ್ರ್ ಒಂದೇ ರೋಡು. ಬಟ್ ಏನಪ್ಪ ಅಂತಂದರೆ ನೋಡಿ, ಇಂಥ ಬೋಳಿ ಮಕ್ಕಳು ಬರ್ತಾರೆ. ಆವಾಗಲೇ ನೋಡಿ ಒಬ್ಬ ಬಂದ ಕಿಯೋದವನು, ಇಲ್ಲಿ ಇರೋದೇ ಆ ಕಡೆ 2 ವೆಹಿಕಲ್ಗೆ ಈ ಕಡೆ 2 ವೆಹಿಕಲ್ಗೆ ದಾರಿ ಇರುತ್ತೆ. 2 ಲೇನ್ ರೋಡ್ ಇವೆಲ್ಲ. ಅಷ್ಟು ಲೇನು ಬಿಟ್ಟು ಈ ಕಡೆ ಇಲ್ಲಿಗೆ ಬರ್ತಾವನೆ, ಈ ಕಡೆ ಹಿಂಗೆ ಬರ್ತಾವನೆ ಬೋಳಿ ಮಗ ಕಿಯೋದವನು. ನಾವು ಈ ವೈಟ್ ಲೈನ್ ಇದೆ ಅಲ್ವಾ, ಅಲ್ಲಿಗಿಂತ ಕೆಳಗಡೆ ಹೋದ್ರೂ ನಮ್ಗೆ ಜಾಗ ಸಾಲ್ತಾ ಇಲ್ಲ, ಅಷ್ಟು ಲೆಫ್ಟಿಗೆ ಈ ಕಡೆ ಬರ್ತಾವನೆ. ಅದೊಂದು ರಿಸ್ಕು ಈ ಥರ ಸಿಂಗಲ್ ರೋಡ್ಸ್ಗಳಲ್ಲಿ. ಇಲ್ಲಿಂದ 22 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಆದಮೇಲೆ ಡಿವಿಯೇಷನ್ ಇದೆ. ಅದಾದಮೇಲೆ ಒಂದು 18 ಕಿಲೋಮೀಟ್ರು 19 ಕಿಲೋಮೀಟ್ರು ಆ ಕಡೆ ಹೋಗ್ಬೇಕು ಟುವರ್ಡ್ಸ್ ರಾಮನಗರ. ಇದು ರಾಮನಗರನೂ ಅಲ್ಲ, ಒಂಥರ ಕನಕಪುರನೂ ಅಲ್ಲ, ಸೆಂಟ್ರಲ್ ಇರೋದು. ಬ್ಯೂಟಿ ಕ್ರೇಜಿ ರೋಡ್ಗಳು. ಅಲ್ಲಿ ಕನಕಪುರ ಬಂದು ಹೋದ್ಮೇಲೆ ಒಂದು ರೈಟ್ ಅಂತ ತೊಗೊಂಡ್ವಿ, VR ದೊಡ್ಡಿ ರೋಡ್ ಅಂತ. ರೋಡ್ ನೋಡಿ ಸಾಕಾಗಿದೆ ಮಾತ್ರ. ಆ ಕಡೆ ಈ ಕಡೆ ಫುಲ್ಲು ಸೀನಿಕ್ಕು, ಒಳ್ಳೆ ಅಡ್ವೆಂಚರಸ್ ಆಗಿದೆ. ಬೇಕಾದ್ರೆ ಗಾಡಿಗೆ ಎತ್ಕೊಂಡು ಹಿಂಗೆ ನುಗ್ಗಿದ್ರೂ ಒಳ್ಳೆ ಮಸ್ತಿ ಮಜಾ ಕೊಡುತ್ತೆ. ಬಟ್ ಏನಪ್ಪ ಅಂದರೆ ಇವೆಲ್ಲ ಪ್ರೈವೇಟ್ ಪ್ರಾಪರ್ಟಿಗಳು, ಹಂಗೆಲ್ಲ ಹೋಗೋಕ್ಕಾಗಲ್ಲ ಇಲ್ಲಂದರೆ ಅಲ್ಲಿ. ಚೆನ್ನಾಗಿದೆ ರೋಡು, ಸಖತ್ತಾಗಿದೆ. ಒಂದು ಸನ್ಸೆಟ್ ರೈಡ್ಗೆ ಬ್ಯೂಟಿಫುಲ್ ಆಗಿದೆ. ಅರ್ಲಿ ಮಾರ್ನಿಂಗ್ ಬಂದು ಚೆನ್ನಾಗಿರುತ್ತೆ ರೋಡ್ ಇದು. ನೋಡಿ ಸನ್ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಯಿತು, ಶಾಖ ಎಲ್ಲ ಕಡಿಮೆ ಆಯಿತು. ಕ್ರೇಜಿ ನೋಡಿ, ಸುತ್ತ ಬರೀ ಮಾವಿನ ತೋಪುಗಳೇ ಇದೆ. ರೋಡ್ಗೆ ಸಿಗುತ್ತೆ, ಬಟ್ ಆದರೆ ಕಿತ್ಕೊಳ್ಳೋದು ಒಳ್ಳೆಯದಲ್ಲ. ಅವ್ರು ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ. ಈ ಬೋಳುಮಲೆಗೆ ಫೋರ್ಟ್ಗೆ ಹೋಗ್ಬೇಕಾದ್ರೂ ಹಿಂಗೆ ಅಲ್ಲಿ ಬೈಕರ್ಸ್ಗಳೆಲ್ಲ ಹೋಗಿ ಕೆಲವರೆಲ್ಲ ಬೈಕರ್ಸು ಕಾರ್ಸ್ ಹೋಗ್ತಾರಲ್ಲ, ನಿಂತ್ಕೊಳೋದು, ಕಿತ್ಕೊಳೋದು, ಓಡೋಗ್ಬಿಡೋದು, ಹಂಗೆ ಮಾಡಿ ಅವ್ರು ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ ಇದೆಲ್ಲ ಪೂರ್ತಿ ಬರೀ ಮಾವಿನ ತೋಪೆ ಇದೆ. ರೋಡ್ಗೆ ಹಂಗೆ ಕೆಳಗಡೆ ಕಾಣಿಸ್ತಿದೆ ಹಂಗೆ ಗುಂಡ್ಮಾವಿನ ಕಾಯಿಗಳು. ಸಖತ್ತಾಗಿದೆ. ಹಾಂ ರಸ್ಪುರಿ ಮಾವಿನಣ್ಣು. ರೋಡ್ ಚೆನ್ನಾಗಿದೆಯಲ್ಲ, ಕ್ರೇಜಿ ಆಗಿದೆ. ಹಳ್ಳಿ ಮೇಲೆ ಹೋಗ್ತಿರೋದು ರೋಡು, ಸಾಕಾಗಿದೆ. ಸಣ್ಣ ಹಳ್ಳಿಗಳು, ನೈಟ್ ಚೆನ್ನಾಗಿರುತ್ತೆ. ಅದು ಮಾವಿನ ತೋಪುಗಳು, ಆ ಕಡೆ ಈ ಕಡೆ ಮಾವಿನ ತೋಪುಗಳು, ಅದ್ರ ಮಧ್ಯ ಒಂದೊಂದೇ ತೆಂಗಿನ ಮರಗಳು, ಅದ್ರಲ್ಲಿ ಸಣ್ಣ ರೋಡ್ಗಳು, ಇವಾಗ ಬರೋ ಒಂದು ಟ್ರ್ಯಾಕ್ಟರ್ಗಳು, ಸಣ್ಣ ಪುಟ್ಟ ಹಳ್ಳಿಗಳು. ಕ್ರೇಜಿ.
ಬ್ಯೂಟಿ ಬ್ಯೂಟಿ. ನೋಡು ಬರೀ ಮಾವಿನ ತೋಪುಗಳೇ ಇದೆ ಕಣೆ, ಸಖತ್ತಾಗಿದೆ. ಇನ್ನೂ ಕಿತ್ತಿಲ್ಲ, ಎಲ್ಲ ಗುಂಡ್ಮಾವಿನಕಾಯಿಗಳು ಇನ್ನೂ ಹಣ್ಣು ಆಗಿಲ್ಲ ಅನಿಸುತ್ತೆ. ಅದೇ ಇನ್ನೂ ಚಿಕ್ಕ ಚಿಕ್ಕದು ಇನ್ನೂ ಕಾಯಿ ಇದ್ದಾವೆ. ಇನ್ನೂ ಸಖತ್ತಾಗಿದ್ದಾವೆ ನೋಡೋದಕ್ಕೆ. ನೋಡಿ ರೋಡ್ ನೋಡಿ ಏನು ಕ್ರೇಜಿ ಇದೆ, ಕೆರೆ ಕಟ್ಟೆ ಮೇಲೆ ಬ್ಯೂಟಿ. ಈ ಕಡೆ ಲೆಫ್ಟ್ ಫುಲ್ಲು ಕೆರೆ ಕಟ್ಟೆ, ರೈಟ್ ಫುಲ್ಲು ತೋಟ, ಬ್ಯೂಟಿ. ನೋಡಿ ಅಲ್ಲಿ ಬೇಲೆ ಕಾಣ್ತಿರೋ ಟೆಂಪಲ್ಲು, ಅದೇ ಬೆಟ್ಟ. ಮೋಸ್ಟ್ಲಿ ವಿಡಿಯೋ ಕಾಣಿಸಲ್ಲ ಅನಿಸುತ್ತೆ, ನಮಗೆ ಕಾಣ್ತಿದೆ, ಅಂದರೆ ನನಗೆ ಇಲ್ಲಿ ಕಣ್ಣಿಗೆ ಕಾಣ್ತಿದೆ. ಅದ್ರ ಮೇಲ್ಗಡೆ ಇರೋದೇ ಬೆಟ್ಟ, ಕ್ರೇಜಿ ವ್ಯೂ. ಸೈಕು ನೋಡಿ. ನಮ್ಮ ಜೊತೆ ಬಂದರೆ ಹಿಂಗಿರುತ್ತೆ. ಎಲ್ಲರೂ ವೈರಲ್ ಆದಮೇಲೆ ಆರ್ಗನೈಸ್ ಮಾಡ್ತಾರೆ, ನಾವು ವೈರಲ್ಲೇ ಆಗದಿರೋ ಜಾಗಗಳನ್ನ ಆರ್ಗನೈಸ್ ಮಾಡ್ತೀವಿ, ಆಮೇಲೆ ವೈರಲ್ ಆಗಿಬಿಡ್ತವೆ. ನಾವು ಆರ್ಗನೈಸ್ ಮಾಡಿರೋ ಜಾಗಗಳೆಲ್ಲ ಹಂಗೇ. ಎಕ್ಸಾಂಪಲ್ ಬೋಳುಮಲೈ ಕೂಡ ಅಷ್ಟೇ. ನಾವು ಹೋದಾಗ ಪೀಸ್ಫುಲ್ ಆಗಿತ್ತು, ನೆಮ್ಮದಿಯಾಗಿ ನಾವು ಮೇಲವರೆಗೂ ಹೋಗಿದ್ವಿ, ಯಾರಂದ್ರೆ ಯಾರೂ ಇರಲಿಲ್ಲ. ನಾವು ಹೋಗಿ ಬಂದಮೇಲೆ ಕೆಲವರು ಆರ್ಗನೈಸ್ ಮಾಡಿಬಿಟ್ರು, ನಮ್ಮ ನೋಡಿಕೊಂಡು ವೈರಲ್ ಆಗೋಯ್ತು ಇದು ಜಾಗ. ನಮ್ಮನ್ನು TSBCನ ರೈಡಿಗೆ ಬರೋದಕ್ಕಲ್ಲ, ಈ ಥರ ಜಾಗಗಳನ್ನ ನೋಡ್ಕೋಬೇಕು ಅಂತಲೇ ಫಾಲೋ ಮಾಡ್ತಾರೆ ತುಂಬ ಜನ ನಮ್ಮ ಗ್ರೂಪಲ್ಲಿದ್ದಾರೆ. ನೋಡಿ ಸಣ್ಣ ಹಳ್ಳಿ, ಇಲ್ಲೆಲ್ಲ ಬಂದಾಗ ತಿಕಾ ಮುಚ್ಕೊಂಡು ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಬನ್ನಿ. ಪಾಪ ಅವ್ರ ನೆಮ್ಮದಿನ ಯಾವ ಬೋಳಿ ಮಗನೂ ಹಾಳು ಮಾಡಬೇಡಿ. ಬರ್ತಾರೆ ಎಕ್ಸಾಸ್ಟ್ಗಳು ಹಾಕ್ಕೊಂಡು ಬರ್ತಾರೆ, ಓಯ್ ಅಂತಾರೆ. ಪಾಪ ಸಣ್ಣ ಹಳ್ಳಿಯಲ್ಲಿ ನೆಮ್ಮದಿಯಾಗಿರ್ತಾರೆ ಅವರು, ಬಂದು ಅವ್ರ ನೆಮ್ಮದಿನ ಹಾಳು ಮಾಡ್ತಾರೆ. ಈ ಆಫ್ ರೋಡ್ಗಳು ಅದು ಇದು ಅಂತ ಮಾಡಿ ಬೇಡ ಅನ್ನಲ್ಲ, ಬಟ್ಟು ಇಲ್ಲಿರೋ ಜನಗಳದ್ದು ನೆಮ್ಮದಿನ ಹಾಳು ಮಾಡಬೇಡಿ ಅಷ್ಟೇ, ಆವಾಗಲೇ ಅವ್ರಿಗೆ ಟ್ರಿಗರ್ ಆಗೋದು. ನೋಡಿ ಅಷ್ಟು ಮೇಲ್ಗಡೆ ಅಷ್ಟು ನೆಮ್ಮದಿಯಾಗಿದೆ ಜಾಗ ಒಂದು, ಅಲ್ಲಿ ಬಂದು ಪ್ಲಾಸ್ಟಿಕ್ಕು ಕಸ ಗಡ್ಡಿ ಹಾಕೋದು, ಇರೋ ಬರೋ ಇದೆಲ್ಲ ಹಾಳು ಮಾಡೋದು ಎಲ್ಲ ಮಾಡ್ತಾರೆ. ಗೇಟ್ ಇದೆ ಅಲ್ಲಿ. ಓಹೋ ಬ್ಯೂಟಿ. ಕ್ರೇಜಿ. ಹತ್ತು ಮಗ ಹತ್ತು ಭೈರವ. ಯಾರು ಬರ್ತಾರೆ ಇನ್ನು? ಮಾಡು ಬರ್ತಾರೆ. ಸೆಕೆಂಡ್ ಗೇರಲ್ಲೇ ಹೋಗ್ಬೇಕು ಉಯ್ ಅಂತ. ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ, ಪೀಸ್ಫುಲ್ ಆಗಿದೆ, ಬ್ಯೂಟಿ. ಯಾವುದು ಪಕ್ಷಿನ? ಅಲ್ಲ, ಒಣಗೋಗಿರೋ ಎಲೆ. ವಾವ್ ಕ್ರೇಜಿ. ಏನು ಗುರು ಹಿಂಗಿದೆ ನೋಡಿ. ಬರೀ ಎರಡು ಮೂರು ಜಾಗ ಇಟ್ಕೊಂಡ್ಬಿಡ್ತಾರೆ ಆರ್ಗನೈಸ್ ಮಾಡೋದಕ್ಕೆ, ಈ ರೈಡಿಂಗ್ ಮಾಡೋದಕ್ಕೆ. ನಾವು ಯಾರು ಗೊತ್ತಿಲ್ಲದಿರಬಾರ್ದು ಜಾಗಗಳು, ಹಂಗೆ ಹುಡ್ಕಾಡ್ತೀವಿ. ಬ್ಯೂಟಿ. ಕ್ರೇಜಿ. ಏನು ಅಪ್ಪಿದೆ ಗುರು, ಬೆಟ್ಟನೂ ಹಂಗೆ ಇದೆ ಅಲ್ಲ. ರೋಡ್ ಇಲ್ಲ ಅಂತಿದ್ರೆ ಬ್ಯೂಟಿ. ಹತ್ತು ಮಗ ಭೈರವ ಬಿಡು. ಲಡಾಖು ಸ್ಪಿಟಿ ಎಂತೆಂಥ ಜಾಗಗಳೆಲ್ಲ ಮಾಡ್ಕೊಂಡು ಬಂದವನೇ. ಪ್ಯಾಂಗಾಂಗ್ ಲೇಕು ಆಫ್ ರೋಡೆಲ್ಲ ನಮ್ಮನ್ನು ಎಷ್ಟು ಈಸಿಯಾಗಿ ಕರ್ಕೊಂಡ್ಬಂದಿದ್ದಾನೆ. ಓ ಕ್ರೇಜಿ. ನೋಡು ಎಷ್ಟು ಮೇಲೋಗ್ತೀಯ ನೋಡು, ಬ್ಯೂಟಿ.
ಓಹೋ, ಆತೋ ಹತ್ತು ಮಗ, ಹತ್ತು ಭೈರವ. ಬ್ಯೂಟೆ ಜಾಗ ಮಾತ್ರ ಸೈಕಾಗಿದೆ ಗುರು. ಸಕ್ಕತ್ತಾಗಿದೆ ಜಾಗ ಮಾತ್ರ ಅಲ್ಲ. ಎಷ್ಟು ಬಟ್ ಈ ಥರ ಇರೋದಕ್ಕೆ ಇನ್ನೂ ಚೆನ್ನಾಗಿದೆ ನೋಡು. ಎಷ್ಟು ಪೀಸ್ಫುಲ್ ಆಗಿದೆ, ಯಾರೂ ಇಲ್ಲ ನೋಡಿ. ಹಿಂಗೆಲ್ಲ ಹೋಗ್ಬೋದು. ಟ್ರೈ ಓ ಹಾಂ, ಇಳಿಯಮ್ಮ. ಬ್ಯೂಟೆ ಒಂದೇ ಕ್ರೇಜಿ. ದೇವಸ್ಥಾನಗಳು ಸಕ್ಕತ್ತಾಗಿದೆ, ಬಟ್ ಇದೆಲ್ಲ ಬೈಕೆಲ್ಲ ತೊಗೊಂಬಂದು ಹಾಳು ಮಾಡೋದು ಚೆನ್ನಾಗಿರಲ್ಲ. ಅಲ್ಲಿ ಹಾಕ್ಬೋದು ಬೈಕ್ಸ್ ಎಲ್ಲ. ವಾವ್, ಬ್ಯೂಟಿ, ಕ್ರೇಜ್ ಆಗಿದೆ ಸ್ಪಾಟ್ ಮಾತ್ರ. ಇಲ್ಲಿ ನೋಡಿ ಹೆಂಗಿದೆ. ಸ್ವರ್ಗ ಗುರು, ಕ್ರೇಜೆ. ಒಳ್ಳೆ ಈ ನಂದಿ ಹಿಲ್ಸು ಟಿಪ್ಪು ಡ್ರಾಪ್ ಥರ ಐತೆ ಇಲ್ಲಿ, ಫುಲ್ಲು ಕ್ಲಿಫು. ವಾ ಶಟ್ ಮ್ಯಾನ್, ಸ್ವರ್ಗ ಫುಲ್ಲು ಸಕ್ಕತ್ತಾಗಿದೆ ಬ್ಯೂಟಿ ಮಾತ್ರ. ಕ್ರೇಜಿ. ಬಟ್ಟು ಜಾಗ ಸಖತ್ತು ಪೀಸ್ಫುಲ್ ಆಗಿದೆ, ಕ್ಲೀನಾಗಿದೆ. ದಯವಿಟ್ಟು ಯಾವನಾದ್ರು ಬಂದರೆ ಜಾಗನ ಗಲೀಜು ಮಾಡಬೇಡಿ. ಬ್ಯೂಟಿ. ಅದನ್ನ ತೆಗ್ಸೇ ತೋರಿಸಿಲ್ಲ ನನಗೆ. ಓಕೆ, ಫಸ್ಟು ಸೊ ಲೆಟ್ಸ್, ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ರೈಡ್. ವ್ಯೂ ಹೆಂಗಿತ್ತು? ವ್ಯೂ ಚೆನ್ನಾಗಿತ್ತು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಜಾಸ್ತಿ ಬಿಸಿಲು ಬಿದ್ದಿಲ್ಲ ಮೈಗೆ. ಆಮೇಲೆ ಪೀಸ್ಫುಲ್ ಆಗಿತ್ತು. ಇವಾಗಲೂ ಗಾಳಿ ಬರ್ತಾ ಇದೆ. AC ಜನಕ್ಕೆ ಈ ಜಾಗಗಳೆಲ್ಲ ಗೊತ್ತಿಲ್ಲ. ಬರೀ ನಂದಿ ಹಿಲ್ಸು, ಇಲ್ಲಾಂದ್ರೆ ತಿಮ್ಮಪ್ಪನ ಬೆಟ್ಟ, ರಾಮನಗರದಲ್ಲಿ ಅಂದ್ರೆ ಒಂದು ಕೆಲವೊಂದು ಜಾಗಗಳು ಮಾತ್ರ ಅಂದ್ಕೊಂಡಿರ್ತಾರೆ. ಬಟ್ ಇವೆಲ್ಲ ನಾವು ವೈರಲ್ ಕೂಡ ಮಾಡಬಾರ್ದು ಯಾವತ್ತೂ. ಯಾರು ಅಷ್ಟೇ ಹೋದ್ರೂ ಅಷ್ಟೇ ಜಾಗನೆಲ್ಲ ಮೆನ್ಷನ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಇವಾಗ ನಾವು ಬಂದರೆ ನೋಡ್ತಾರಲ್ಲ ನೀವು, ನಾವೆಷ್ಟು ಕೇರ್ ತೊಗೊಂಡ್ವಿ ಅಂತ. ಒಂದು ಬ್ಯಾಗ್ ತೊಗೊಂಡ್ಬಂದು, ಟ್ರಾಶ್ ಕವರ್ ತೊಗೊಂಡ್ಬಂದು ನಾವೇನು ತಿಂತೀವೋ ಅದನ್ನೆಲ್ಲ ಹಾಕೊಂಡು ತೊಗೊಳ್ತೀವಿ ಮತ್ತೆ ವಾಪಸ್ಸು. ಬಟ್ ಕೆಲವರಿಗೆ ಆ ಸಿವಿಕ್ ಸೆನ್ಸ್ ಇರೋದಿಲ್ಲ. ದೇ ವಿಲ್ ಕಮ್, ದೇ ವಿಲ್ ಸ್ಪಾಯ್ಲ್ ದ ಪ್ಲೇಸ್. ಇಫ್ ಯು ವಿಲ್ ಸಿ ಓವರ್ ದೇರ್, ನಾನು ಹೋಗಿದ್ದೆ ಆ ಕಡೆ ಲೆಫ್ಟ್ ಹೋಗಿದ್ದೆ. ನಾನು ಲೆಫ್ಟಲ್ಲಿ ನೋಡಿದ್ರೆ ನೀವು ಯಾರಾದ್ರು ಅಲ್ಲೆಷ್ಟು ಬೀರ್ ಬಾಟಲ್ಸ್ ಇತ್ತು, ಅಲ್ಲೆಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಇತ್ತು, ಎಷ್ಟು ಟ್ರಾಶ್ ಇತ್ತು ಅಂತ. ಸೊ ದಟ್ಸ್ ಹೌ ದೇ ಸ್ಪಾಯ್ಲ್ ದ ಪ್ಲೇಸ್. ಸೊ ಆಸ್ ಅ ರೈಡರ್ಸು ನಮ್ಮ ಜವಾಬ್ದಾರಿ ಏನಪ್ಪ ಅಂದ್ರೆ, ನಾವೆಲ್ಲ ಬಂದರೂ ಎಲ್ಲೇ ಹೋದ್ರೂ ಲೆಟ್ಸ್ ಕೀಪ್ ದ ಪ್ಲೇಸ್ ಕ್ಲೀನ್ ಆ್ಯಂಡ್ ಪೀಸ್ಫುಲ್. ರೈಟ್. ಸೊ ವಿತ್ ದ್ಯಾಟ್ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಇಂಟ್ರೊಡಕ್ಷನ್ ಅಬೌಟ್ ಅವರ್ ಸೆಲ್ಫ್. ಸೊ ಧನುಷ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ವಾಟ್ ವಾಸ್ ಯುವರ್ ಕೀ ಟೇಕ್ ಅವೇ ಫ್ರಮ್ ದಿಸ್ ರೈಡ್? ಆ್ಯಂಡ್ ನೀವು ಬೇರೆ ಎಲ್ಲೆಲ್ಲಿ ರೈಡ್ ಮಾಡಿದ್ದೀರಾ? ಯಾವ ಬೈಕ್ ಓಡಿಸ್ತೀರಾ ನೀವು? ಸೊ ನಂದಿದು ಫಸ್ಟ್ ರೈಡ್ ಟ್ರಾವೆಲ್ ಸ್ಟೋರೀಸ್ ಜೊತೆ. ಸೊ ನನ್ನ ಹತ್ರ ಎಕ್ಸ್ಪಲ್ಸ್ 200 4V ಇದೆ. ಸೊ ಲೈಕ್ ನಾರ್ಮಲ್ ನೀವು ಹೇಳ್ದಂಗೆ ರಾಮನಗರ, ಸಮಂದುರ್ಗ, ಲೈಕ್ ಪಾಪ್ಯುಲರ್ ಪ್ಲೇಸಸ್ ಹೋಗಿದ್ದೀವಿ. ಸೊ ಫಸ್ಟ್ ಟೈಮ್ ಈ ಥರ ಆಫ್ ಬೀಟ್ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಯಾ ಲೈಕ್ ರೈಡ್ ಪೀಸ್ಫುಲ್ ಆಗಿತ್ತು ಆ್ಯಂಡ್ ಆ ಪ್ಲೇಸ್ ಕೂಡ ಪೀಸ್ಫುಲ್ ಆಗಿದೆ. ಐ ಎಂಜಾಯ್ಡ್ ಅ ಲಾಟ್. ನೀವು ಕನ್ನಡದವ್ರನ್ನ? ಕನ್ನಡದವ್ರೆ. ಅಲ್ಲ, ರ್ಯಾಪರ ನೀವು?
ಅದೇ ಇವರು ಚರ್ಚಿಟಲ್ಲಿ ರಾಕ್ ಮಾಡ್ತಾರಲ್ಲ ಚೆನ್ನಾಗಿತ್ತು ಬಟ್ ರ್ಯಾಪ್ ಮಾಡ್ದಂಗಿತ್ತು ಅದು ಅದಕ್ಕೆ ಕನ್ನಡ ರ್ಯಾಪರ್ ಧನುಷ್ ಏನು ಎಚ್ಚರ ನೀವು ಪ್ರೊಫೆಷನ್ ರೋಡಿಂಗ್ ಅವಾಗ ಇನ್ನೂ ಬೆಟರ್ ಕಂಟ್ರೋಲ್ ಬರುತ್ತೆ ಅಪಾಚಿನಲ್ಲಿ. ಹೈಯರ್ ಆ್ಯಂಡ್ ADVs ಅಲ್ಲಿ ಮಾಡಿದ್ದೇನೆ, ಅಲ್ಲಿ ಕಾನ್ಫಿಡೆನ್ಸ್ ಇರೋದು ಅಪಾಚಿನಲ್ಲಿ ಬರಲಿಲ್ಲ. ಲೈಕ್ ಬೈಕ್ ಶಾರ್ಟ್ ಆಗುತ್ತೆ, ಕಾಲ್ ಬೇಗ ರೀಚ್ ಆಗಿಬಿಡುತ್ತೆ ಗಾಡಿ. ಓಕೆ, ನಮ್ಮ ಆದಿತ್ಯ ಹೊಸದಾಗ ಒಂದು ಹೆಸರು ಇಡ್ಬೇಕಪ್ಪ ಆದಿತ್ಯಂಗೆ. ಡ್ರೋನ್ ಕುಮಾರ. ಡ್ರೋನ್ ಕುಮಾರ. ಆ ಡ್ರೋನ್ ಅನ್ನ ಹಿಡಿಯಕ್ಕೆ ಹೋಗ್ಬಿಟ್ಟು ಮುಖ ಡ್ಯಾಮೇಜ್ ಮಾಡ್ಕೊಂಡಿದೆ. ಮೆಮೊರೇಬಲ್ ಅಂತ ಇದು ತುಂಬಾ ಮೆಮೊರೇಬಲ್ ಒನ್ ಫಾರ್ ಶ್ಯೂರ್. ಪಾಪ ಹೆಂಗ್ ಮಾಡ್ಕೊಳ್ಳೋಣ ಡ್ರೋನ್ ನೋಡಕ್ ಹೋಗ್ಬಿಟ್ಟು. ಅವ್ರಿಗೆ ಎಜುಕೇಶನ್ಗೋಸ್ಕರ ಶಿಫ್ಟ್ ಆಗಿ ಇವಾಗ ಪೀಸ್ಫುಲ್ ಆಗಿ ನೆಲಮಂಗಲದಲ್ಲಿದ್ದೀನಿ. ಸೊ ನಾನು PU ಇಂದನೂ ಸೋಲೋ ರೈಡಿಂಗೇನೆ ಜಾಸ್ತಿ ಮಾಡಿರೋದು. ಆಯ್ತಾ, ನಿಮ್ಮ ಹೆಸರು ನೋಡ್ಬಿಟ್ಟು ನಿಮ್ಗೆ ಹೈಟ್ ಈ ಥರ ಬಂತು, ಇಲ್ಲ ಹೈಟ್ ಹೋಗ್ಬಿಟ್ಟು ನಿಮ್ಗೆ ಹೆಸರು ಇಟ್ರ? ಬಟ್ ನಿಮ್ಗೆ ಹೆಸರಿಗೆ ಹೈಟ್ಗೆ ಎರಡಕ್ಕೂ 7 ಮಾರ್ಕ್ಸ್ ಆಗಿದೆ. ನಾವು ಇಲ್ಲಿ ನೋಡಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಮೇಲೆ ನೋಡ್ಬೇಕು ನಾವು. ಹೈಟ್ ಇದೆ ಕ್ರೇಜಿ. ಲೆಫ್ಟಲ್ಲಿ ನೋಡ್ಗುರು ಹೆಂಗೆ ಕಾಣಿಸ್ತಿದೆ, ತಿರುಪ್ತಿ ಬೆಟ್ಟ ಹತ್ರ ಕಾಣ್ತಿದೆ. ತಿರುಪ್ತಿನೇ ನಾಮನೂ ಇದೆ, ಆಮೇಲೆ ವ್ಯೂ ಕೂಡ ಅಷ್ಟೇ. ಕ್ಯಾಮ್ರಾಗೆ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಕ್ರೇಜಿಯಾಗಿ ಕಾಣ್ತಿದೆ. ಬೆಟ್ಟ ಅಷ್ಟು ಹೈಟಲ್ಲಿದೆ, ಬೆಟ್ಟ ಅಷ್ಟು ಹೈಟಲ್ಲಿದೆ. ಬ್ಯೂಟಿ ಫುಲ್ಲು ಎಷ್ಟು ಉದ್ದಕ್ಕೆ ಕಾಣ್ತಿದೆ ನೋಡು ಬೆಟ್ಟ. ಒಳ್ಳೆ ತಿರುಪ್ತಿ ಬೆಟ್ಟ ಇಳಿಸ್ದಂಗಿದೆ. ಬಟ್ ಯಾರು ಗೊತ್ತೇಳಿ ನೋಡಿ, ಈ ಥರ ಒಂದು ಆಫ್ ಬೀಟು ಹಿಡನ್ ಜಮ್ಮು. ಬಟ್ ಈ ಥರ ನಾವು ಯಾವುದು ವೈರಲ್ ಮಾಡೋಕ್ಕೋಗಲ್ಲ. ಯಾವ ಬೆಟ್ಟ ವಾವ್, ನಮ್ಮ ಬೈಕರ್ಸ್ ನೋಡಿ ಹೆಂಗೆ ಬರ್ತಾರೆ ಲೈನಪ್ ಆಗಿ, ಅದು ನೋಡೋಕ್ಕೆ ಚೆಂದ. ವಾವ್ ಕ್ರೇಜಿ. ಬರ್ಬೇಕಾರೆ ಒಂಥರ ಆಯಿತು ವ್ಯೂ, ಹೋಗ್ಬೇಕಾರೆ ಒಂಥರ ಇದೆ ಕತ್ಲೆಯಲ್ಲಿ. ಇದೆಲ್ಲ ಫುಲ್ಲು ಸಣ್ಣ ಪುಟ್ಟ ಹಳ್ಳಿಗಳು ಮತ್ತು ಮಾವಿನ ತೋಪು ಹಂಗೆ ಇತ್ತು. ಸಖತ್ತಾಗಿತ್ತು ಮಾತ್ರ ಹೋಗ್ಬೇಕಾರೆ. ಬರ್ಬೇಕಾದ್ರೆ ಕತ್ಲೆಯಲ್ಲಿ ಈ ಥರ ಒಂದು ರೋಡಲ್ಲಿ ಹೋಗೋದಕ್ಕೆ ಇಬ್ಬಿಬ್ಬರೇ ಹೋಗೋದಕ್ಕೆಲ್ಲ ಭಯ ಬೀಳ್ತಾರೆ, ಬಿಕಾಸ್ ಅಷ್ಟು ಸೇಫ್ ಅಲ್ಲ ಅಂತ ಸ್ವಲ್ಪ ಹಿಂದೆ ಹಿಂದಿರ್ತಾರೆ. ಮತ್ತು ನೋಡಿ, ಈ ಥರ ಗ್ರೂಪಲ್ಲಿ 40 ಜನ ಒಟ್ಟಿಗೆ ಹೋಗ್ತಿದ್ರೆ ಯಾವ ನನ್ನ ಮಗನೂ ಅಲ್ಲಾಡ್ಸೋಕ್ಕಾಗಲ್ಲ. ಆ ಒಂದು ಧೈರ್ಯ ನಮಗೆ, ಆ ಗ್ರೂಪ್ ಅನ್ನೋದೇ ಯೂನಿಟಿ ಅನ್ನೋದು. ಸೊ ರೈಡ್ ಅಂತೂ ಒಳ್ಳೆ ಮಜಾ ಇತ್ತು, ಕ್ರೇಜಿ ಮಜಾ ಮಾಡಿದ್ವಿ. ಆಫ್ ರೋಡು ಟ್ರಯಲ್ ಸ್ವಲ್ಪ ಕೆಳಗಡೆ ಬಂದು ಫಸ್ಟ್ ಟೈಮರ್ಸ್ ಒಳ್ಳೆ ಮಜಾ ಮಾಡಿದ್ರು. ನಾವು ಯಾವಾಗಲೂ ಮಾಡೋರಲ್ವಾ, ನಮಗೇನಂತ ಏನು ಕಿಕ್ ಕೊಡ್ತಿಲ್ಲ. ಬಟ್ ಒಂದು ಫಾಲ್ ಮಾಡಿದೆ ಅದೆಲ್ಲ ನಾನು ರೆಕಾರ್ಡ್ ಮಾಡಿಲ್ಲ. ಆಫ್ ರೋಡ್ ಟ್ರಯಲ್ಸ್ ಎಲ್ಲ ನಾನು ರೆಕಾರ್ಡ್ ಮಾಡಿಲ್ಲ ಇದರಲ್ಲಿ ಯೂಟ್ಯೂಬ್ಗೆ, ಬರೀ ಇನ್ಸ್ಟಾಗ್ರಾಮ್ ಮಾತ್ರ ರೆಕಾರ್ಡ್ ಮಾಡಿದ್ದೀನಿ. ನಮ್ಮ TSBC ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅದನ್ನು ಬೇಕಾದ್ರೆ ಆಫ್ ರೋಡ್ ವೀಡಿಯೋಸ್ನ. ನಾನು ಬಿದ್ದಿದ್ದು ಎದ್ದಿದ್ದು ಸ್ವಲ್ಪ ಟ್ರಯಲ್ ಮಾಡಿದ್ದೆಲ್ಲ ನೋಡಿ. ಬಟ್ ಯೂಟ್ಯೂಬಲ್ಲಿ ಲಿಮಿಟೆಡ್ ಆಗಿರುತ್ತೆ, ಬಿಕಾಸ್ ಅದರಲ್ಲಿ ನನಗೆ ಅಷ್ಟು ರೀಚ್ ಇಲ್ಲ. ಬರೀ ಮಜಾ ಮಸ್ತಿ ಫನ್ನು ಪ್ಲೇಸಸ್ ಅದು ಅಷ್ಟೇ. ಬಟ್ ವಿ ಎಂಜಾಯ್ಡ್. ಇಟ್ ವಾಸ್ ಎ ವೆರಿ ಗುಡ್ ಸಂಡೇ ಈವ್ನಿಂಗ್ ರೈಡು. ಮನೆಗೆ ಹೋಗಿ ಆರಾಮಾಗಿ ಚಿಲ್ ಮಾಡಿದ್ರೆ ಸಂಡೇ ಕಂಪ್ಲೀಟ್. ನಾಳೆಯಿಂದ ಮತ್ತೆ ಬರೀ ಬ್ಯಾಕ್ ಟು ವರ್ಕು ಎಲ್ಲ. ಇವಾಗ ಮುಂದೆ ಅವಾಗಲೇ ಒಂದು ಸ್ಪಾಟ್ ನೋಡಿದೆ, ಬರೀ ಇದು ಏನಕ್ಕೆ ಪಿಟ್ ಸ್ಟಾಪ್ಗೆ ಸಖತ್ತಾಗಿತ್ತು. ಒಂದು ಸಣ್ಣ ಹಳ್ಳಿಯ ಸುತ್ತ ಬರೀ ಇದು ಅಶ್ವತ್ಥ ಕಟ್ಟೆಗಳು, ಮರಗಳು, ಆಮೇಲೆ ಒಂದು 2 ಅಂಗಡಿಗಳಿತ್ತು. ಅಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಇದು ಪಿಟ್ ಸ್ಟಾಪ್ಗೆ ಹಾಕ್ಕೊಂಡು ಕಾಫಿ ಟೀ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ವಾಟ್ರ್ ಗೀಟ್ರ್ ಕುಡ್ಕೊಂಡು ಹೋಗೋಣ ಅಂತ. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಐ ವಿಲ್ ಕಮ್ ಬ್ಯಾಕ್ ಟು ಇನ್ ದ ನೆಕ್ಸ್ಟ್ ವ್ಲಾಗು. ಮೋಸ್ಟ್ಲಿ ನೆಕ್ಸ್ಟ್ ಕುನ್ನೂರು ರೈಡ್ ಬರುತ್ತೆ, ಅದರಲ್ಲಿ ಬರ್ತೀನಿ. See you all in the next vlog. Until then, take care. Vande Mataram. Jai Karnataka.